ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷ್ವೇಸ್ ಕಿಚನ್. ನಾವು ಹೊರಗೆಲ್ಲ ಹೋಗಿ ಶಾರ್ಮಾ ರೋಲೆಲ್ಲ ತಿನ್ಕೊಂಡು ಬರ್ತಾನೆ ಇರ್ತೀವಿ. ಅದೇ ಮನೆಯಲ್ಲೇ ಮಾಡಿಕೊಂಡ್ರೆ ಹೆಲ್ದಿಯಾಗಿರುತ್ತೆ. ಸೊ ನೋಡೋಣ ಬನ್ನಿ ಹೇಗೆ ಮಾಡೋದಂತ. ನಾನಿಲ್ಲಿ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಇದು ನಾನು ಆಲ್ಮೋಸ್ಟ್ ಎಲ್ಲ ಬ್ರೆಸ್ಟ್ ಪೀಸಸ್ಸೇ ತೊಗೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಚಿಕನ್ ಪೀಸಸ್ ಮತ್ತು ಒಂದು ಸ್ವಲ್ಪ ಉಪ್ಪು ಮತ್ತು ಇದಕ್ಕೆ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅರಿಶಿನ ಮತ್ತು ವಾಟರ್ ಆ್ಯಡ್ ಮಾಡಿ ಇದನ್ನು ಕೂಗಿಸ್ಕೋಬೇಕು. ಚೆನ್ನಾಗಿ ಕೂಗಿಸ್ಕೊಂಡು ನಂತರ ಇದನ್ನು ತೆಗೆದಿಟ್ಕೋಬೇಕು ಒಂದು ಬೌಲ್ಗೆ. ನೋಡಿ, ಇದು ಎಷ್ಟು ಚೆನ್ನಾಗಿ ನೀಟಾಗಿ ಬೆಂದಿದೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೋತಾ ಇದ್ದೀನಿ. ಇದು ಬೇಗ ಆಗೋಗ್ಬಿಡುತ್ತೆ, ಸಿಂಪಲ್ಲಾಗಿ ಕೂಡ ಇರುತ್ತೆ. ಮನೆಯಲ್ಲಿ ಮಾಡಿಕೊಂಡ್ರೆ ನಮ್ಗೆ ಯಾವ ಹೆಲ್ತ್ ಇಶ್ಯೂಸು ಬರಲ್ಲ. ನೋಡಿ, ಈಗ ಅದನ್ನು ನಾನು ಮನೆಯಲ್ಲಿ ಮೆಶ್ ಇದ್ದರೆ ಸ್ಟವ್ ಮೇಲೆ ಮೆಶ್ ಇಟ್ಬಿಟ್ಟು ಈ ಥರ ರೋಸ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಮೆಶ್ ಇಲ್ಲ ಅಂತ ಅಂದರೆ ಈ ಥರ ಚಾಕುಗೆ ಈ ಥರ ಚುಚ್ಚಿಬಿಟ್ಟು ಹೈ ಫ್ಲೇಮ್ನಲ್ಲಿ ಇಟ್ಟು ಈ ಥರ ನೀಟಾಗಿ ಸುಟ್ಕೊಳ್ಳಿ. ಇದು ಸುಟ್ಟರೆ ಟಿಕ್ಕ ಥರ ಇರುತ್ತೆ. ಸೊ ಅದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಚೆನ್ನಾಗಿ ಎಲ್ಲವೂ ಇದೇ ಥರ ಸುಟ್ಕೊಂಡಿದ್ದೀನಿ ನಾನು. ನಂತರ ನಾವು ರೋಲ್ ಮಾಡೋದಕ್ಕೆ ನಾನು ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್, ಆನಿಯನ್ ಎಲ್ಲ ಸಣ್ಣಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾವೇನು ಸುಟ್ಕೊಂಡಿದ್ವಲ್ಲ ಆ ಚಿಕನ್ನ ನೀಟಾಗಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ದಪ್ಪದಾಗೂ ಬೇಡ, ತುಂಬ ಚಿಕ್ಕದಾಗೂ ಬೇಡ. ನೋಡಿ, ಈ ಥರ ಈ ಸೈಜ್ನಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಇದಕ್ಕೆ ತಂದೂರಿ ಚಿಕನ್ ಮಸಾಲ 1 ಸ್ಪೂನ್ ಮತ್ತು 1/4 ಸ್ಪೂನಷ್ಟು ಉಪ್ಪು ಮತ್ತು ನಾನಿಲ್ಲಿ ಬರ್ಗರ್ ಮಯೋನೀಸ್ ಬರುತ್ತೆ ಅದನ್ನು ತೊಗೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಉಪ್ಪು ಚಿಕನ್ ಬೇಯಿಸುವಾಗ ಕೂಡ ಹಾಕ್ಕೊಂಡಿದ್ವಿ. ಸೊ ಇದಕ್ಕೆ ಸ್ವಲ್ಪ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ರೋಲ್ ಮಾಡೋದಕ್ಕೆ ಚಪಾತಿ ಹಿಟ್ಟಿಗೆ ಫಸ್ಟು ನಾನು ಒಂದು ಬೌಲ್ಗೆ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಉಪ್ಪು ಮತ್ತು ವಾಟರ್ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟು ಥರ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಆಯಿಲ್ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಈ ಥರ ನಾದ್ಕೊತಾ ಇದ್ದೀನಿ. ನಾದ್ಕೊಂಡು ಇದನ್ನು ಒಂದು 10 ಮಿನಿಟ್ಸ್ ನೆನೆಯೋಕ್ಕೆ ಬಿಡ್ತೀನಿ. ನಂತರ ನೋಡಿ, ಇವಾಗ ಇದು ನೆಂದಿದೆ. ನಂತರ ಅದನ್ನು ನಾನು ಉಂಡೆಗಳನ್ನಂಗೆ ಮಾಡಿಕೊಂಡು ನೀಟಾಗಿ ಚಪಾತಿ ಥರ ಹರ್ಕೋತಾ ಇದ್ದೀನಿ. ಇಲ್ಲಿ ಇದನ್ನು ಅರ್ದಿದ್ದಾದಮೇಲೆ ನಾನು ಒಂದು ತವ ತೊಗೊಂಡಿದ್ದೀನಿ. ತವ ಮೇಲೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿ ಇದು ಚಪಾತಿನ ಬೇಯಿಸ್ಕೊತಾ ಇದ್ದೀನಿ. 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ತೆಗೆದು ಅದಕ್ಕೆ ನಾವು ಎಗ್ಲೆಸ್ ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ವಿತ್ ಎಗ್ ಮಯೋನೀಸ್ ಆದರೂ ಆ್ಯಡ್ ಮಾಡಿಕೊಂಡು ನೀಟಾಗಿ ಈ ಥರ ಚಪಾತಿಗೆ ಫುಲ್ಲು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ನಾವೇನು ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಆ ಚಿಕನ್ನ ನೀಟಾಗಿ ಈ ಥರ ಒಂದು ಸೈಡ್ಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾವು ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್, ಆನಿಯನ್ ಇಷ್ಟನ್ನು ಕಟ್ ಮಾಡಿದ್ವಲ್ಲ ಅದನ್ನೆಲ್ಲನೂ ಆ್ಯಡ್ ಮಾಡ್ಕೊಳ್ಳಿ. ನೀವು ಚಿಕನ್ ಬದಲಾಗಿ ಪನ್ನೀರು, ಬೇಬಿ ಕಾರ್ನ್, ಮಶ್ರೂಮ್ ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಇಟ್ಸ್ ಅಪ್ ಟು ಯು. ವೆಜ್ ತಿನ್ನೋರಿಗಾದರೆ ಆ ಥರ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಆದ ನಂತರ ನಾವಿದನ್ನು ಈ ಥರ ರೋಲ್ ಮಾಡ್ಕೋಬೇಕು. ಈ ಥರ ನೀಟಾಗಿ ರೋಲ್ ಮಾಡಿಕೊಂಡ್ರೆ ಶಾರ್ಮಾ ರೋಲ್ ರೆಡಿ. ಇದನ್ನು ಮಕ್ಕಳಿಗೆ ಕೂಡ ಮಾಡಿಕೊಡ್ಬಹುದು. ನಾವು ಹೊರಗಡೆದಾದರೆ ಎಷ್ಟು ದಿನ ಇರುತ್ತೋ, ಚೆನ್ನಾಗಿರುತ್ತೋ ಇಲ್ವೋ ಅಂತ ಅನ್ಕೋತಾ ಇರ್ತೀವಿ. ಸೊ ಇಟ್ಸ್ ಬೆಟರ್ ನಾವು ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ನೀವು ಟ್ರೈ ಮಾಡಿ. ಮನೆಯಲ್ಲಿ ಮಕ್ಕಳಿದ್ರೆ